ಎಲ್ರಿಗೂ ನಮಸ್ಕಾರ. ಈ ದಿನದ ದಿನಾಂಕ ಜನವರಿ ತಿಂಗಳ 8ನೇ ತಾರೀಕು. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯ ಮಾಸ, ಕೃಷ್ಣ ಪಕ್ಷ. ಜನವರಿ 8ನೇ ತಾರೀಕು ಗುರುವಾರ ಆಗುತ್ತೆ. ಪಂಚಮಿ ಬೆಳಗ್ಗೆ 10 ಗಂಟೆ 7 ನಿಮಿಷದವರೆಗೂ ಇದೆ. ಆನಂತರ ಷಷ್ಠಿ ಆರಂಭ ಆಗುತ್ತೆ. ಪುಬ್ಬ ನಕ್ಷತ್ರ ಸಂಜೆ 4 ಗಂಟೆ 10 ನಿಮಿಷದವರೆಗೂ ಇದೆ. ಆನಂತರ ಉತ್ತರ ನಕ್ಷತ್ರ ಆರಂಭ ಆಗುತ್ತೆ ಎಂದು ಸೌಭಾಗ್ಯ ಯೋಗ ಮತ್ತು ತೈತಿಲಕರಣ ಇದೆ. ಈ ದಿನ ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಇದೆ, ಏನು ತೊಂದರೆ ಇಲ್ಲ. ಆದ್ದರಿಂದ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ, ಯಾಕೆಂದರೆ ಶುಕ್ರ ಅಸ್ತನಾಗಿರ್ತಾನೆ, ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಹೊಸ ಕೆಲಸಗಳನ್ನು ಆರಂಭ ಮಾಡ್ಬೋದು, ತೊಂದರೆ ಇಲ್ಲ. ಇನ್ನು ಈಗಾಗಲೇ ಆರಂಭ ಮಾಡಿರುವ ಕೆಲಸ ಕಾರ್ಯಗಳನ್ನು ಖಂಡಿತವಾಗ್ಲೂ ಮುಂದುವರಿಸಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸನ್ನು ಖಂಡಿತವಾಗ್ಲೂ ನೀವು ಇದರಿಂದ ಪಡೀಬೋದು. ಅದು ಆನಂತರ ಈ ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 1 ಗಂಟೆ 50 ನಿಮಿಷಕ್ಕೆ ಆರಂಭ ಆಗಿ 3 ಗಂಟೆ 21 ನಿಮಿಷಕ್ಕೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ, ಅದ್ರ ಬಗ್ಗೆ ಜಾಸ್ತಿ ಮಾತೇ ಬೇಡ. ಇನ್ನು ಮುಖ್ಯವಾಗಿ ಬೆಳಗ್ಗೆ 6:45ಕ್ಕೆ ಯಮಗಂಡ ಕಾಲ ಆರಂಭ ಆಗಿ 8:10ಕ್ಕೆ ಮುಗಿಯುತ್ತೆ. ಪ್ರತಿದಿನ ಹೇಳ್ತಾ ಇದ್ದೀನಿ, ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು. ಹಾಗೆಯೇ ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಆ ನಂತರ ಮುಖ್ಯವಾಗಿ ಹೊಸ ವಾಹನವನ್ನು ಕೊಡಬಾರ್ದು. ಇಷ್ಟು ಮುಖ್ಯವಾದಂತಹ ವಿಚಾರಗಳು. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಥವಾ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತ ನಮಗೆ ಸಹಾಯವನ್ನು ಮಾಡೇ ಮಾಡ್ತಾನೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯಲ್ಲಿ ಜನಿಸಿರೋರಿಗೆ, ನಿಮ್ಮ ತಾಯಿ ಉದ್ಯೋಗದಲ್ಲಿ ಇದ್ದರೆ ಅವರ ತುಂಬ ದಿನದಿಂದ ಒಂದು ಸಮಸ್ಯೆಯನ್ನು ಅಲ್ಲಿ ಎದುರಿಸ್ತಾ ಇದ್ದಾರೆ, ವಾದ ವಿವಾದಕ್ಕೆ ತುತ್ತಾಗಿದ್ದಾರೆ. ಅದಕ್ಕೆ ಒಂದು ರೀತಿ ಮುಕ್ತಿ ಸಿಗತ್ತೆ. ಅಂದರೆ ಬೇರೆಯವರ ತಪ್ಪು ಎಲ್ಲರಿಗೂ ಅರಿವಾಗತ್ತೆ. ಆ ಒಂದು ಸಮಸ್ಯೆಯ ಸುಳಿಯಿಂದ ಇವರು ಹೊರಕ್ಕೆ ಬರ್ತಾರೆ. ಒಟ್ಟಾರೆ ಇವರಿಗೆ ಇವತ್ತು ಒಳ್ಳೆಯ ದಿನ. ಕೇವಲ ನಿಮ್ಮ ತಾಯಿಯವ್ರಿಗೆ ಮಾತ್ರ ಅಲ್ಲ, ನಿಮಗೂ ಸಹ ಇವತ್ತು ಒಳ್ಳೆಯ ದಿನವೇ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮಗೆ ಇಷ್ಟವಾದಂತಹ ರೀತಿಯಲ್ಲಿ ಮನೆಯನ್ನು ಮಾರ್ಪಾಡು ಮಾಡ್ತೀರಿ. ಹಾಗೆ ನಿಮಗಿಷ್ಟವಾದಂತಹ ವಾಹನವನ್ನು ಕೊಳ್ತೀರಿ. ಹಾಗೆಯೇ ಒಂದು ವೇಳೆ ಏನಾದರೂ ನಿಮ್ಮ ತಾಯಿಯವರ ಜೊತೆಯಲ್ಲಿ ಮನಸ್ತಾಪ ಇದ್ದರೆ ಆ ಮನಸ್ತಾಪಕ ಸಹ ಮುಗಿದೋಗುತ್ತೆ. ಇವತ್ತಿಂದ ಒಂದು ರೀತಿ ಹೊಸ ಜೀವನವನ್ನೇ ಆರಂಭ ಮಾಡ್ಬೋದು. ಆ ರೀತಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರ ನಿಮ್ಮದಾಗಿದ್ದರೆ ಅನಿರೀಕ್ಷಿತ ರೀತಿಯಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯ ವರಮಾನ ನಿಮ್ಮದಾಗುತ್ತೆ. ಇನ್ನು ಧಾರ್ಮಿಕ ಮನೋಭಾವನೆ ತುಂಬ ಚೆನ್ನಾಗಿರುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಮಂಗಳ ಕಾರ್ಯ ಅಥವಾ ಧಾರ್ಮಿಕ ಕೆಲಸ ಕಾರ್ಯಗಳ ಒಂದು ನೇತೃತ್ವ ನಿಮ್ಮದಾಗುತ್ತೆ. ನಿಮ್ಮಲ್ಲಿರೋ ಒಂದು ವಿಶ್ವಾಸ ಏನಪ್ಪ ಆಗುತ್ತೆ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ನೀಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಬೇರೆಯವರಿಗೆ ಕಷ್ಟ ಅಂತ ಅನ್ನಿಸುವಂತಹ ಕೆಲಸ ಕಾರ್ಯಗಳನ್ನು ನೀವು ಸುಲಭವಾಗಿ ಮಾಡಿ ಮುಗಿಸ್ತೀರಿ. ಇದಕ್ಕೆ ಕಾರಣ ನಿಮ್ಮಲ್ಲಿರುವಂತಹ ಒಂದು ಆತ್ಮವಿಶ್ವಾಸ. ಈ ಆತ್ಮವಿಶ್ವಾಸವನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸಹ ಅಷ್ಟೇ, ಒಂದು ಚೂರು ಒಂದು ಮನಸ್ಸನ್ನು ಬದಲಾಯಿಸದೆ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಣವನ್ನು ಸಂಪಾದಿಸುವ ಒಂದು ಈ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸ್ತೀರಿ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ವೃಷಭ ರಾಶಿಯಲ್ಲಿ ಹುಟ್ಟಿರೋರು, ನಿಮ್ಮ ತಂದೆಯವರ ಹೆಸರಿನಲ್ಲಿರೋ ಹಣ ಆಗ್ಬೋದು ಅಥವಾ ಜಮೀನಾಗ್ಬೋದು, ಅದು ನಿಮ್ಮ ಹೆಸರಿಗೆ ಬರುತ್ತೆ. ನಿಮ್ಮ ತಂದೆಯವರೇ ಸ್ವತಃ ಒಂದು ಪ್ರೀತಿ ಅಥವಾ ವಿಶ್ವಾಸದಿಂದ ನಿಮಗೆ ಬಳುವಳಿಯಾಗಿ ನೀಡ್ತಾರೆ. ಇದೊಂದು ಒಳ್ಳೆಯ ದಿನ. ಇನ್ನು ನೀವು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಒಂದು ರೀತಿ ಹೆಚ್ಚಿನ ಆಧಿಪತ್ಯವನ್ನು ವಹಿಸ್ತೀರಿ.
ಕುಟುಂಬದ ವಿಚಾರ ಆಗ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಆಗ್ಬೋದು, ನೆರೆಹೊರೆಯವರಿಗೆ ಸಂಬಂಧಪಟ್ಟಂತಹ ವಿಚಾರ ಆಗ್ಬೋದು. ನಿಮ್ಮ ತೀರ್ಮಾನ ಅಂತಿಮವಾಗಿರುತ್ತೆ. ಒಂದು ರೀತಿ ರಾಜನಂತೆ ನೀವು ಜೀವನವನ್ನು ನಡೆಸ್ತೀರಿ. ಆ ಒಂದು ಸೂಚನೆ ಇಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಮತ್ತೊಂದೇನಪ್ಪ ಅಂದರೆ, ನಿಮ್ಮ ತಂದೆ ಉದ್ಯೋಗಸ್ಥರಾಗಿದ್ದಲ್ಲಿ ಅವರಿಗೆ ಇಷ್ಟವಾಗುವಂತಹ ಎಲ್ಲ ರೀತಿಯ ಸವಲತ್ತುಗಳು ಸಹ ಅವರಿಗೆ ಸಿಗತ್ತೆ. ಯಾವುದೇ ಒಂದು ಮೋಸ ಆಗೋದು ಅಥವಾ ತುಂಬ ನಿಧಾನ ಆಗೋದು ಅವೆಲ್ಲ ಅವರ ಜೀವನದಲ್ಲಿ ನಡೆಯಲ್ಲ. ಮತ್ತೊಂದು ಮುಖ್ಯವಾದಂತಹ ವಿಚಾರ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಹಿರಿಯ ಅಂದರೆ ಮನೆತನದ ಹಿರಿಯ ವ್ಯಕ್ತಿಯ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಎಚ್ಚರಿಕೆ ಇರಬೇಕು. ಶಾಂತಿ ನೆಮ್ಮದಿಗಾಗಿ ಸ್ವಲ್ಪ ಹೋರಾಟವನ್ನೇ ಮಾಡ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಇರಲ್ಲ ಅಥವಾ ತೊಂದರೆ ಎದುರಾಗಲ್ಲ. ಒಂದು ವೇಳೆ ತೊಂದರೆ ಆಗುವಂತಹ ಸಂದರ್ಭ ಎದುರಾಯಿತು ಅಂದರೆ ನೀವು ಬುದ್ಧಿವಂತಿಕೆಯಿಂದ ಆ ಒಂದು ಜಾಗದಿಂದಾನೇ ಬೇರೆ ಕಡೆ ಹೋಗ್ತೀರೇ ಹೊರತು ಅನಾವಶ್ಯಕವಾಗಿ ವಾದ ವಿವಾದ ಮಾಡೋದಾಗಲಿ ಏನೂ ಮಾಡಲ್ಲ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇದೆ. ಖರ್ಚು ವೆಚ್ಚವನ್ನು ನಿಯಂತ್ರಿಸೋದ್ರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆಯೇ ಉತ್ತಮ ಆರೋಗ್ಯ ಸಹ ನಿಮ್ಮದಾಗುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರೋರು, ನೀವು ಉದ್ಯೋಗಸ್ಥರಾಗಿದ್ದಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಅಥವಾ ಪ್ರಗತಿ ಇರಲ್ಲ. ನೀವೆಷ್ಟೇ ಕಷ್ಟಪಟ್ಟು ಅಂದರೂ ನಿಮಗೆ ಒಂದು ಉತ್ತಮ ಅವಕಾಶ, ನಿಮ್ಮಲ್ಲಿರುವ ಒಂದು ಆ ಪ್ರತಿಭೆಯನ್ನು ತೋರ್ಪಡಿಸೋದಕ್ಕೆ ಉತ್ತಮ ಅವಕಾಶ ಸಿಗಲ್ಲ. ಇದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಸಾಧ್ಯವಾದಷ್ಟು ಉದ್ಯೋಗವನ್ನು ಬದಲಿಸಬೇಕು ಅನ್ನೋ ವಿಚಾರದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಪಡ್ತೀರಿ. ಆದರೆ ಅದು ಸಾಧ್ಯ ಆಗಲ್ಲ. ವಿಧಿ ಇಲ್ದಿರ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳಬೇಕು. ಏನು ಸಿಗತ್ತೆ ನಿಮಗೆ ಅದನ್ನು ಅಷ್ಟೇ ನಮ್ಮ ಒಂದು ಲಭ್ಯತೆ ಅಂತ ಅರಿತುಕೊಂಡು ಮುಂದುವರಿಬೇಕು. ಒಳ್ಳೆಯ ದಿನಗಳು ಬರುತ್ತೆ. ಒಳ್ಳೆಯ ದಿನಕ್ಕೆ ಸ್ವಲ್ಪ ಕಾಯೋದು ತುಂಬ ಒಳ್ಳೆಯದು ಅಂತ ಕಂಡು ಬರುತ್ತೆ. ಇನ್ನು ಅದೇನೇ ಈ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಅನಿರೀಕ್ಷಿತವಾದಂತಹ ತಿರುವುಗಳಿರುತ್ತೆ. ಅನಿರೀಕ್ಷಿತವಾಗಿ ಉತ್ತಮ ಹಣಕಾಸಿನ ಲಭ್ಯತೆ ಇರುತ್ತೆ. ವರಮಾನ ಅಥವಾ ಲಾಭ ಹೆಚ್ಚಾಗುತ್ತೆ. ಅದರಲ್ಲೂ ಈ ಪಾಲುಗಾರಿಕೆಯ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಎಲ್ಲ ರೀತಿಯ ಕಷ್ಟ ನಷ್ಟಗಳನ್ನು, ಜವಾಬ್ದಾರಿಗಳನ್ನು ನಿಮ್ಮ ಪಾಲುಗಾರರು ವಹಿಸ್ಕೋತಾರೆ. ನೀವು ಕಷ್ಟ ಇಲ್ಲದಿರೆ ನೀವು ಹಣವನ್ನು ಸಂಪಾದನೆ ಮಾಡ್ತೀರಿ. ಅದು ಹಣವನ್ನು ಸಂಗ್ರಹಿಸುವ ಒಂದು ನಿಟ್ಟಿನಲ್ಲಿ ದಿಟ್ಟ ಕ್ರಮಗಳನ್ನು, ದಿಟ್ಟ ನಿರ್ಧಾರಗಳನ್ನು ನೀವು ತಗೋತೀರಿ. ಸ್ವಂತ ಉದ್ದಿಮೆಯನ್ನು ಆರಂಭಿಸುವ ಅಥವಾ ಸ್ವಂತ ವ್ಯಾಪಾರವನ್ನು ಆರಂಭಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಿದೆ. ನಿಮ್ಗೆ ಯಾವುದೇ ಒಂದು ಈ ವಿಚಾರದಲ್ಲಿ ಕೈ ಹಾಕಿದರೂ ಬೇರೆಯವರ ಸಹಾಯ ಸಿಗುತ್ತೆ. ಸ್ವಂತ ಜಮೀನು ಅಥವಾ ಮನೆಯನ್ನು ಕೊಳ್ಳೋ ವಿಚಾರದಲ್ಲಿ ಅಂತಿಮ ನಿರ್ಣಯಕ್ಕೆ ಬರ್ತೀರಿ. ಹಣಕಾಸಿನ ವಿಚಾರಕ್ಕೆ ಆಗಲೇ ಹೇಳಿದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಕಾಳಜಿ ಇರಬೇಕು. ಏನಾದರೂ ನೀವು ಈ ನೆಗ್ಲಿಜೆನ್ಸ್ ತೋರಿಸಿದ್ರೆ ಮಾತ್ರ ತೊಂದರೆಗೆ ಸಿಕ್ಕಾಕೋತೀರಿ ಖಂಡಿತ. ಕಟಕ ರಾಶಿಯಲ್ಲಿ ಜನಿಸಿರೋರು ನೀವು ನಿಸ್ವಾರ್ಥದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಈ ಕುಟುಂಬದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನೀವು ಯಾವುದೇ ಒಂದು ಈ ಹೆಸಿಟೇಷನ್ ಇಲ್ದಿರ, ಹಿಂಜರಿಕೆ ಇಲ್ದಿರ ನಿಮ್ಮ ಮನಸ್ಸಿಗೆ ಕಷ್ಟ ಅಥವಾ ಅಸಾಧ್ಯ ಅನ್ನುವಂತಹ ಕೆಲಸ ಕಾರ್ಯಗಳನ್ನು ಸಹ ಆರಂಭಿಸ್ತೀರಿ. ಅದರಲ್ಲಿ ನೀವು ಹೆಚ್ಚು ಪ್ರಯತ್ನವನ್ನು ಸಹ ಪಡ್ತೀರಿ. ಆದರೂ ಕೂಡ ನೀವು ಸಂಪೂರ್ಣ ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲ ಸಿಕ್ಕೇ ಬಂದಿದ್ದನ್ನು ಉಳಿಸ್ಕೊಂಡು ಹೋಗುವಂತಹ ಒಂದು ಒಳ್ಳೆಯತನ ಸಹ ನಿಮ್ಮಲ್ಲಿರುತ್ತೆ. ಅದರಿಂದ ಯಾವುದೇ ಒಂದು ದೋಷ ಇರಲ್ಲ, ಪ್ರಾಬ್ಲಮ್ ಉಂಟಾಗಲ್ಲ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸದಾಕಾಲ ನೆಲೆಸಿರುತ್ತೆ. ಅದರಲ್ಲಿ ಯಾವುದೇ ಒಂದು ಡೌಟ್ ಬೇಡ. ಇನ್ನು ದಂಪತಿಗಳ ನಡುವೆ, ದಂಪತಿಗಳ ಮನಸ್ಸು ಒಳ್ಳೆಯದೇ. ಒಬ್ಬರು ತುಂಬ ಗೌರವಿಸ್ತಾರೆ, ತುಂಬ ಇಷ್ಟಪಡ್ತಾರೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಮೂರನೇ ವ್ಯಕ್ತಿಯ ಕಾರಣದಿಂದ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಹೆಚ್ಚು ಕಮ್ಮಿ ಸದಾಕಾಲ ಇದ್ದೇ ಇರುತ್ತೆ. ಇದರಿಂದ ಏನಾಗುತ್ತೆ, ಇವರ ಜೊತೆ ಇರೋರಿಗೆ ಅಂದರೆ ಈ ಕುಟುಂಬದಲ್ಲಿ ನೆಮ್ಮದಿಯ ಕೊರತೆ ಕಂಡು ಬರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಮೌನವಾಗಿರಿ. ಮೌನವಾಗಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಮಾತನ್ನು ಕಡಿಮೆ ಮಾಡಿ.
ಇಂತಹ ಒಂದು ಪ್ರವೃತ್ತಿ ನಿಮ್ಮನ್ನು ಹೊಸ ದಿಕ್ಕಿನೆಡೆಗೆ ಕರ್ಕೊಂಡು ಹೋಗುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ನಿಮ್ಮ ಮನೆಯ ವಿಚಾರಕ್ಕೆ ಬಂದಾಗ ಇಲ್ಲಿ ಏನು ಕಂಡು ಬರುತ್ತಪ್ಪ ಅಂದರೆ, ಅನಗತ್ಯ ವಿಚಾರಗಳಿಗೆ ಹಣ ಖರ್ಚು ಮಾಡ್ತೀವಿ. ಮನೆ ನೋಡೋಕ್ಕೆ ಸುಂದರವಾಗಿರಬೇಕು. ಉದಾಹರಣೆಗೆ ವಾಲ್ ಸ್ಟಿಕ್ಕರ್ ಹಾಕ್ಸಿರ್ತೀರಿ, ಒಂದು ವಾರನೂ ಆಗಿರಲ್ಲ, ಅದು ಬೇಡ ಅನಿಸುತ್ತೆ, ಇನ್ನೊಂದು ಹಾಕಿಸ್ತೀರಿ. ಅಂದರೆ ಚೆನ್ನಾಗಿರೋ ಒಂದು ಪರಿಕಲ್ಪನೆಯನ್ನು ಹಾಳು ಮಾಡಿ ಹೊಸತನವನ್ನು ನೀಡೋಕ್ಕೆ ಹೋಗ್ತೀರಿ. ಅದು ತಪ್ಪಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದಾಯಕ್ಕೂ ಸಹ ಅಷ್ಟೇ ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸೋದು ತುಂಬ ಒಳ್ಳೆಯದು. ಸಿಂಹರಾಶಿಯಲ್ಲಿ ಜನಿಸಿರೋರು, ಇವರಿಗೆ ಆರಂಭದಿಂದಲೇ ಮನಸ್ಸಿನಲ್ಲಿ ಸಂತೋಷದ ಒಂದು ಅಲೆ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅಪರೂಪ ಅನ್ನುವಂತೆ ಈ ಸಮಾಜದ ಹಿರಿಯ ವ್ಯಕ್ತಿಗಳು ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳು ಸಾಮಾಜಿಕ ಸಂಘ ಸಂಸ್ಥೆಗಳ ಜೊತೆ ಸೇರಿ ಇವರನ್ನು ಗೌರವಿಸುವ ಸಲುವಾಗಿ ಗುರುತಿಸ್ತಾರೆ. ಇಲ್ಲೇನಾಗುತ್ತೆ, ಇವರು ಹಣವನ್ನು ಖರ್ಚು ಮಾಡಿರ್ತಾರೆ, ಈ ವೇಷಭೂಷಣವನ್ನು ಬದಲಾಯಿಸಿರ್ತಾರೆ. ಆದರೆ ಉಚಿತವಾಗಿ ವಿದ್ಯಾಭ್ಯಾಸಕ್ಕೆ ಹಣವನ್ನು ನೀಡೋದಕ್ಕೆ ತೀರ್ಮಾನ ಮಾಡಿರ್ತಾರೆ. ಇಲ್ಲಿ ಯಾಕಪ್ಪ ಈ ಮಾತು ಅಂದರೆ, ಬಡಬಗ್ಗರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ತೋರಿಸ್ತಾರೆ. ಈ ಕಾರಣದಿಂದ ಇವರಿಗೆ ಉತ್ತಮ ಆದಾಯ ಇರುತ್ತೆ. ಆದಾಯಕ್ಕೆ ಏನು ತೊಂದರೆ ಇರಲ್ಲ. ಈ ದಾನ ಧರ್ಮ ಅನ್ನೋದು ಒಂದು ರೀತಿ ಮಿತಿ ಮೀರುತ್ತೆ. ಯಾವಾಗ ದಾನ ಧರ್ಮ ಮಿತಿ ಮೀರುತ್ತೋ ಇವರು ಆಟೋಮೆಟಿಕ್ಕಾಗಿ ಹಣದ ಕೊರತೆಯನ್ನು ಅನುಭವಿಸ್ತಾರೆ. ಹಾಗಾದರೆ ಯಾವಾಗಲೂ ಈ ಹಣದ ಕೊರತೆ ಇದೇ ರೀತಿ ಇರುತ್ತಾ? ಖಂಡಿತವಾಗೂ ಇರಲ್ಲ. ಇವರ ಆತ್ಮೀಯರು ಅಥವಾ ಬಂಧು ಬಳಗದವರು ಇವರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ಇವರ ತಪ್ಪನ್ನು ತಿದ್ದಿ ಸರಿ ಹಾದಿಯಲ್ಲಿ ನಡೆಸೋದಕ್ಕೆ ಏನೇನು ಬೇಕೋ ಆ ಒಂದು ನಿರ್ಣಯವನ್ನು ಸಹ ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ ಇವರು ಒಂದೇ ಕಡೆ ಇರಲ್ಲ, ಒಂದೇ ರೀತಿಯ ಕೆಲಸ ಇಷ್ಟ ಆಗಲ್ಲ. ಸದಾಕಾಲ ಜೀವನದಲ್ಲಿ ಬದಲಾವಣೆಗಳನ್ನು ಇವರು ಇಷ್ಟಪಡುವಂತಹ ವ್ಯಕ್ತಿ. ಈ ಕಾರಣದಿಂದ ಏನಪ್ಪ ಆಗ್ತಾರೆ ಅಂದರೆ, ಯಾವುದೋ ಒಂದು ಈ ಮಂಗಳ ಕಾರ್ಯ ನಡೆಯೋ ಕಡೆ, ಅಂದರೆ ಉಪನಯನ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ಮದುವೆ ಆಗ್ಬೋದು, ಇಂಥ ಕಡೆ ಏನು ಮಾಡ್ತಾರೆ, ಅಲ್ಲಿ ಸಮಾರಂಭದ ಕೇಂದ್ರ ಬಿಂದು ಯಾರಿರ್ತಾರೆ ಅವರ ಒಂದು ಈ ಸಂಪೂರ್ಣ ಒಡನಾಟಕ್ಕೆ ಇವರು ಬೀಳ್ತಾರೆ. ಅಂದರೆ ಒಟ್ಟಾರೆ ಇವರು ಪರಿಸರಕ್ಕೆ ತಕ್ಕಾಗಿ ಹೊಂದಿಕೊಂಡು ಬಾಳ್ತಾರೆ. ಅದರಲ್ಲಿ ಡೌಟ್ ಅನ್ನೋದಿಲ್ಲ. ಇನ್ನು ಕಡಿಮೆ ಅಂತ ಅನಿಸಿದ್ರೂ ಕೂಡ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಮಟ್ಟದಲ್ಲೇ ಹಣವನ್ನು ಖರ್ಚು ಮಾಡ್ತೀವಿ. ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡಿ. ಆರೋಗ್ಯದ ಬಗ್ಗೆಯೂ ಅಷ್ಟೇ ನಿಮ್ಮ ಗುರು ಹಿರಿಯರನ್ನು ಕೇಳಿ, ಏನಾದರೂ ತೊಂದರೆ ಇದೆಯಾ ಅಂತ. ನಮ್ಮ ಮನೇಲಿ ಯಾವುದೇ ರೀತಿಯ ಕಷ್ಟ ನಷ್ಟ ಬಂದರೂ ಕೂಡ ನಾನೇ ಜವಾಬ್ದಾರಿ ತಗೋಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಇರುತ್ತೆ. ಅದು ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಹಾಗೆಯೇ ಆರೋಗ್ಯದ ಬಗ್ಗೆ ಸಹ ಕಾಳಜಿ ಸ್ವಲ್ಪ ಹೆಚ್ಚಾಗಿ ತೋರಿಸ್ತೀವಿ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಪ್ರತಿಯೊಂದು ವಿಚಾರದಲ್ಲೂ ಸುಲಭದ ರೀತಿಯಲ್ಲಿ ಉತ್ತಮ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅಪರೂಪ ಅನ್ನುವ ರೀತಿಯಲ್ಲಿ ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸ್ತಾರೆ. ಇದರಲ್ಲಿ ಮುಖ್ಯವಾದಂತಹ ವಿಚಾರ ಇವರಿಗೆ ಕುಟುಂಬದಲ್ಲಿ, ಅದರಲ್ಲೂ ಇವರ ತಂದೆಯಿಂದ ಸಾಕಷ್ಟು ಸಹಾಯ ಮತ್ತು ಸಹಕಾರ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಅವರ ಮಾರ್ಗದರ್ಶನದಲ್ಲಿ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಇಲ್ಲಿ ಕುಟುಂಬದಲ್ಲಿ ಇವರು ಇಲ್ಲದೆ ಯಾವುದೇ ಒಂದು ಕೆಲಸ ಕಾರ್ಯ ನಡೆಯಲ್ಲ. ಚಿಕ್ಕ ವಯಸ್ಸಾಗಿದ್ದರೂ ಅಷ್ಟೇ, ವಯೋವೃದ್ಧರಾದರೂ ಅಷ್ಟೇ, ಒಟ್ಟಾರೆ ಇವರ ಒಂದು ಪ್ರಾತಿನಿಧ್ಯವೇ ಇವತ್ತು ತುಂಬ ಮುಖ್ಯವಾಗಿ ಕಂಡುಬರುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಭೂ ವಿವಾದವೊಂದನ್ನು ಮಾತುಕತೆಯ ಮುಖಾಂತರ ಪರಿಹರಿಸ್ತಾರೆ. ಹಾಗೆ ಹಣಕಾಸಿನ ವಿವಾದದಲ್ಲಿ ಇವರ ಸೋದರ ಅಥವಾ ಸೋದರಿಯರು ಒಂದು ಸಿಲುಕಿಕೊಂಡಿರ್ತಾರೆ. ಅದನ್ನು ಸಹ ಇವರು ಇವತ್ತು ಮಾತುಕತೆಯಿಂದಾನೇ ಪರಿಹಾರಗೊಳಿಸ್ತಾರೆ. ಒಟ್ಟಾರೆ ಇವರ ಒಂದು ರೀತಿ ನೀತಿ ಕೆಲಸವನ್ನು ಮಾಡುವ ಒಂದು ಈ ಮಾದರಿ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಇವರು ಗಂಭೀರವಾದ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಉದ್ಯೋಗದ ಸಂಬಂಧಕ್ಕೆ, ಉದ್ಯೋಗದ ವಿಚಾರಕ್ಕೆ ಬಂದಾಗ, ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಇವರು ಮಾಡದ ತಪ್ಪಿಗೆ
ಬೇರೆಯವರು ಇವರನ್ನು ಗುರಿಯನ್ನಾಗಿ ಮಾಡ್ತಾರೆ. ಆದರೂ ಕೂಡ ಇವರು ಮನಸ್ಸನ್ನು ಕೆಡಿಸ್ಕೊಂಬಲ್ಲ, ಹಾಗೆ ಆತ್ಮಶಕ್ತಿಯನ್ನು ಕಮ್ಮಿ ಮಾಡ್ಕೊಂಬಲ್ಲ. ಮೌನದಿಂದ ಸ್ವಲ್ಪ ಶಾಂತಿಯಿಂದ ಸರಿಯಾದ ಪರಿಹಾರವನ್ನು ಕಂಡುಹಿಡ್ಕೋತಾರೆ. ಒಟ್ಟಾರೆ ಇವರು ಇವತ್ತು ಯಾವುದೇ ಒಂದು ವಾದ ವಿವಾದಗಳಲ್ಲಿ ಸಿಲುಕೋಮಲ್ಲ. ಬುದ್ಧಿವಂತಿಕೆಯಿಂದ ಎಲ್ಲ ಕಷ್ಟ ನಷ್ಟದಿಂದಲೂ ಪಾರಾಗ್ತಾ ಹೋಗ್ತಾರೆ. ಎಲ್ಲರಿಗೂ ಒಂದು ಮಾದರಿಯಾಗಿಬಿಡ್ತಾರೆ ಇವರು ಇವತ್ತು. ಇವರಿಗೆ ಹಣಕಾಸಿನ ತೊಂದರೆ ಖಂಡಿತವಾಗ್ಲೂ ಬರಲ್ಲ. ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚದ ಬಗ್ಗೆ ಯೋಚನೆ ಮಾಡಿ ಮುಂದುವರಿತಾರೆ. ಹಾಗೆ ಆರೋಗ್ಯದಲ್ಲಿ ಸಹ ಒಂದು ಸ್ಥಿರತೆ ಕಂಡುಬರುತ್ತೆ. ತುಲಾ ರಾಶಿಯಲ್ಲಿ ಜನಿಸಿದವರು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಆತುರದ ಬುದ್ಧಿಯನ್ನು ತೋರಿಸ್ತಾರೆ. ಆರಂಭದಲ್ಲಿ ತಪ್ಪು ಹೆಜ್ಜೆಯನ್ನಿಟ್ಟು ಕೂಡ ಆನಂತರ ತಮ್ಮನ್ನು ತಾವೇ ತಿದ್ದುಕೋತಾರೆ, ಸರಿಯಾದ ಹಾದಿಯಲ್ಲಿ ನಡೀತಾರೆ. ಇನ್ನು ದೈಹಿಕ ಶಕ್ತಿಯನ್ನು ಹೆಚ್ಚಿಸ್ಕೊಂಬುದರಲ್ಲಿ ಇವರು ಯಶಸ್ಸನ್ನು ಕಾಣ್ತಾರೆ. ಇದಕ್ಕೆ ಇವರು ಯೋಗ ಮಾಡ್ಬೋದು ಅಥವಾ ಬೇರೆ ಯಾವುದೇ ಒಂದು ರೀತಿಯನ್ನು ಅನುಸರಿಸ್ಬೋದು. ಮುಖ್ಯವಾದಂತಹ ವಿಚಾರ, ಕುಟುಂಬದಲ್ಲಿ ಯಾರಿಗೂ ಇವರು ಹೊರೆ ಆಗುವುದಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ಆರೋಗ್ಯವನ್ನು ಉಳಿಸಿಕೊಳ್ಳುವ ಭರದಲ್ಲಿ ಒಳ್ಳೆಯ ನಿರ್ಧಾರಗಳನ್ನೇ ಇವರು ತಗೋತಾರೆ. ಆಹಾರ ಸೇವನೆಯ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಪಟ್ಟರೂ ಕೂಡ, ತಪ್ಪು ನಿರ್ಧಾರ ತಗೊಂಡ್ರೂ ಕೂಡ ಸರಿಪಡಿಸ್ಕೋತಾರೆ. ಇವರಿಗೆ ಈ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ, ಆದರೆ ಅದು ನಗಣ್ಯ ಅಷ್ಟೇ, ಏನೂ ತೊಂದರೆ ಇಲ್ಲ. ಉದ್ಯೋಗದ ವಿಚಾರಕ್ಕೆ ಬಂದಾಗ ಉನ್ನತ ಮಟ್ಟವನ್ನು ತಲುಪ್ತಾರೆ. ಉನ್ನತ ಅಧಿಕಾರಿಗಳು ತಮ್ಮ ಒಂದು ಈ ಪ್ರತಿಷ್ಠೆಯನ್ನು ಬಿಟ್ಟು ಇವರ ಜೊತೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಇವರು ಉನ್ನತ ಅಧಿಕಾರಿಗಳ ಆಗಿರ್ತಾರೋ ಇಲ್ವೋ ಬೇರೆ ವಿಚಾರ, ಆದರೆ ಉನ್ನತ ಅಧಿಕಾರಿಗೆ ಸರಿಸಮಾನವಾಗಿ ತಮ್ಮ ಹಕ್ಕು ಬಾಧ್ಯತೆಗಳನ್ನು ಪಡಿತಾರೆ. ತಂದೆಯ ಜೊತೆ ಅನಾವಶ್ಯಕವಾಗಿ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ವಾದ ವಿವಾದ ಅಥವಾ ಭಿನ್ನಾಭಿಪ್ರಾಯ ಇರುತ್ತೆ. ತಾಯಿಯ ಮನೆ ಕಡೆ ಅಂದರೆ ಅವರ ಸೋದರ ಮಾವ ಅಥವಾ ಸೋದರತ್ತೆ ಇಂಥವರ ಒಂದು ಹಣಕಾಸಿನ ನೆರವಿನಿಂದ ಇವರು ಸ್ವತಂತ್ರವಾಗಿ ಸಣ್ಣ ಪ್ರಮಾಣದ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡ್ತಾರೆ. ಒಟ್ಟಾರೆ ಇವರ ಇಷ್ಟಕ್ಕೆ ತಕ್ಕಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗೋದ್ರಿಂದ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾರೆ. ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇವರು ದುಡುಕಿನ ಒಂದು ಸ್ವಭಾವ ಇರೋದಿಲ್ಲ. ಖರ್ಚು ವೆಚ್ಚದಲ್ಲಿ ಹಾಗೆ ಆರೋಗ್ಯವನ್ನು ಕಾಪಾಡ್ಕೊಂಬಂದಲ್ಲಿ ಸಫಲರಾಗೋದ್ರಲ್ಲಿ ಸಂಶಯ ಇಲ್ಲ. ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಯಾವುದೋ ಒಂದು ವಿಚಾರದಿಂದ ತಾಯಿಯವರ ಜೊತೆ ಸ್ವಲ್ಪ ವಾದ ವಿವಾದ ಉಂಟಾಗಿರುತ್ತೆ. ಈಗೇನಪ್ಪ ಆಗುತ್ತೆ ಅಂದರೆ ಆ ವಾದ ವಿವಾದಗಳನ್ನು ಮರೆತು ಅವರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊತಾರೆ. ಈ ಕಾರಣದಿಂದ ಮುಖ್ಯವಾಗಿ ಕುಟುಂಬದಲ್ಲಿ ಎಂದಿನ ಸಂತೋಷದ ವಾತಾವರಣ ಮರುಕಳಿಸುತ್ತೆ. ಇದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಚಿಕ್ಕ ಮಕ್ಕಳು ತುಂಬ ಚಿಕ್ಕವರಲ್ಲ, ಇವಾಗ ಕಾಲೇಜಿಗೆ ಹೋಗೋರು ಸ್ವಲ್ಪ ಹಠವನ್ನು ತೋರಿಸಿ ಹಠದ ಬುದ್ಧಿಯಿಂದ ತಂದೆಯವರ ಸಹಾಯದಿಂದ ಒಂದು ಹೊಸ ವಾಹನವನ್ನು ಕೊಡ್ಕೋತಾರೆ. ಮುಖ್ಯವಾಗಿ ಇಲ್ಲಿ ವಯಸ್ಸಿನ ಮಿತಿಯಲ್ಲ, ಚಿಕ್ಕವರಾದರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ. ಒಂದು ವೇಳೆ ಎಳೆ ಮಕ್ಕಳು ಆಟದ್ದು ಸೈಕಲ್ ತುಳಿತಾರಲ್ಲ ಅವರಾದ್ರೂ ಅಷ್ಟೇ ವಾಹನವನ್ನು ಚಲಾವಣೆ ಮಾಡುವ ವೇಳೆ ಎಚ್ಚರಿಕೆ ಇರಬೇಕು. ಇಲ್ಲದೆ ಹೋದರೆ ಕಾಲಿಗೆ ಪೆಟ್ಟಾಗುವಂತಹ ಸಾಧ್ಯತೆ ತುಂಬ ಕಂಡುಬರ್ತಿದೆ. ನಿಧಾನಗತಿಯಲ್ಲಿ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ. ಆದರೆ ಹಠ ಇರುತ್ತೆ, ಗೆಲ್ಲಲೇಬೇಕು ಅನ್ನೋ ಒಂದು ಛಲ ಇರುತ್ತೆ. ಈ ಛಲ ಮತ್ತು ಆತ್ಮವಿಶ್ವಾಸ ಯಶಸ್ಸಿನ ಸರಮಾಲೆಯನ್ನು ಇವರಿಗೆ ಕೊಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಕುಟುಂಬದ ಒಳಿತನ್ನು ಹೇಗೆ ಕಾಪಾಡ್ತಾರೋ ಉದ್ಯೋಗದಲ್ಲಿ ಸಹ ತಮ್ಮ ಆತ್ಮೀಯರು ಮಾತ್ರವಲ್ಲ, ತಮ್ಮ ವಿರುದ್ಧ ಒಂದು ರೀತಿ ಈ ಮಾತುಕತೆಯನ್ನು ಆಡುವಂಥವರ ಒಂದು ಸ್ಥಾನವನ್ನು ಸಹ ಉಳಿಸೋದ್ರಲ್ಲಿ ಇವರು ಯಶಸ್ವಿ ಆಗ್ತಾರೆ. ಒಟ್ಟಾರೆ ಇವರಿವತ್ತು ಒಂದು ಈ ಬೇರೆಯವರಿಗೆ ಸಹಾಯ ಮಾಡಬೇಕು, ಬೇರೆಯವರ ಕಷ್ಟ ನಷ್ಟಗಳನ್ನು ದೂರ ಮಾಡಬೇಕು ಅನ್ನೋ ಒಂದು ಭಾವನೆ ಸದಾಕಾಲ ಇರುತ್ತೆ. ಒಟ್ಟಾರೆ ಈ ದಿನ ಇವರಿಗೆ ತುಂಬ ಒಳ್ಳೆಯದಿದೆ. ತುಂಬ ಅನಿವಾರ್ಯವಾದ ಪರಿಸ್ಥಿತಿ ಎದುರಾದರೆ ಉದ್ಯೋಗವನ್ನು ಬದಲಿಸುವಂತಹ ನಿರ್ಧಾರಕ್ಕೂ ಸಹ ಪಡ್ತಾರೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಧನುರಾಶಿಯಲ್ಲಿ ಹುಟ್ಟಿರೋರು
ಇವ್ರನ್ನ ನೋಡೋಕ್ಕೆ ಸಾಮಾನ್ಯವಾದ ಮನುಷ್ಯರಂತೆ ಕಾಣ್ತಾರೆ. ಎಲ್ರಿಗೂ ಅನಿಸುತ್ತೆ ಮಾಮೂಲು ಬಿಡು ಇವಂದೇನು ಅಂತ. ಆದರೆ ಅವರ ಮನಸ್ಸಿನಲ್ಲಿ ಬೇರೆ ರೀತಿಯ ಯೋಚನೆಗಳು ಇರುತ್ತೆ. ಬೇರೆಯವರಿಗೆ ಕಷ್ಟ ಅಂತ ಅನಿಸುವಂತಹ ಅನೇಕ ಕೆಲಸ ಕಾರ್ಯಗಳನ್ನು ಇವರು ಸುಲಭದ ರೀತಿಯಲ್ಲಿ ಪೂರ್ಣಗೊಳಿಸ್ತಾರೆ. ಇವರ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವವರೆಗೂ ಬೇರೆಯವರಿಗೆ ಅದರ ಸೂಕ್ಷ್ಮ ಸಹ ಕೊಡಲ್ಲ. ಇವ್ರ ಪಾಡಿಗೆ ಇವರು ಕೆಲಸ ಮಾಡ್ತಿರ್ತಾರೆ, ಬೇರೆಯವರು ಇವ್ರನ್ನ ಒಂದು ರೀತಿ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಈ ರೀತಿ ಒಟ್ಟಾರೆ ಏನಾಗುತ್ತೆ, ಒಂದು ಗುಂಪಿನಲ್ಲಿ, ಅದು ಕುಟುಂಬ ಆದರೂ ಕೂಡ ಅಷ್ಟೇ, ಇವರು ಉನ್ನತ ಮಟ್ಟವನ್ನು ತಲುಪ್ತಾರೆ. ಇವರ ರೀತಿ ನೀತಿ, ಇವರ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಆ ರೀತಿ ಇರ್ತಾರೆ. ಕುಟುಂಬದ ಎಲ್ಲ ರೀತಿಯ ಉನ್ನತ ಮಟ್ಟದ ಜವಾಬ್ದಾರಿಯನ್ನು ಇವರು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಈ ವಯಸ್ಸಿನ ಮಿತಿ ಇರಲ್ಲ. ಪ್ರತಿಯೊಬ್ಬರು ಕುಟುಂಬದಲ್ಲಿ ಮುಖ್ಯ ವಾಹಿನಿಯಲ್ಲಿರ್ತಾರೆ, ಮುಖ್ಯಸ್ಥರಂತೆ ಮೆರೀತಾರೆ. ಒಂದು ರೀತಿಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಮಾತ್ರ ಇವರು ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ನಲ್ಲಿ ಇರ್ತಾರೆ. ಸ್ಥಿರವಾದಂತಹ ಮನಸ್ಸಿರಲ್ಲ. ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡ್ತಾರೆ, ಪುನಃ ಆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಮತ್ತೊಂದು ಕೆಲಸವನ್ನು ಆರಂಭ ಮಾಡ್ತಾರೆ. ಇನ್ಯಾರೋ ಕೇಳ್ತಾರೆ, ಏನೋ ಒಂದು ಡೌಟ್ ಇರುತ್ತೆ ಅವ್ರಿಗೆ. ಆವಾಗ ಈ ಎರಡೂ ಕೆಲಸಗಳು ಮೂಲೆ ಗುಂಪಾಗುತ್ತೆ, ಅವರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರವಾದ ಮನಸ್ಸಿನಿಂದ ನಡೆಯಲ್ಲ. ಇದರಿಂದ ಸ್ವಲ್ಪ ಹಿನ್ನಡೆ ಇರುತ್ತೆ ಇವರ ಕೆಲಸ ಕಾರ್ಯಗಳಲ್ಲಿ. ಹಾಗೆ ನಗೆಪಾಟಲಿಗೆ ಗುರಿಯಾಗ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚವನ್ನು ಹೇಗೆ ಮಾಡಬೇಕು, ಹೇಗೆ ನಿಯಂತ್ರಿಸಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ಇರುತ್ತೆ. ಹಾಗೆ ಆರೋಗ್ಯವನ್ನು ಕಾಪಾಡ್ಕೊಂಬರಲ್ಲಿ ಖಂಡಿತವಾಗಲೂ ಇವರು ಯಶಸ್ಸನ್ನು ಕಾಣ್ತಾರೆ, ತೊಂದರೆ ಇಲ್ಲ. ಮಕರ ರಾಶಿಯಲ್ಲಿ ಜನಿಸಿರೋರು, ಇವರಿಗೆ ತಮ್ಮ ತಾಯಿಯ ಮೇಲೆ ವಿಶೇಷವಾದಂತಹ ಪ್ರೀತಿ ವಿಶ್ವಾಸ ಇರುತ್ತೆ. ಹಾಗೆ ತಮ್ಮ ಮನೆಯ ಬಗ್ಗೆ ಸಹ, ಅಂದರೆ ತಮ್ಮ ಕುಟುಂಬದ ಬಗ್ಗೆ ಸಹ ಹೆಚ್ಚಿನ ವಿಶ್ವಾಸ ಇರುತ್ತೆ. ಈ ಕಾರಣದಿಂದ ಬೇರೆಯವರ ಮಾತನ್ನು, ಅಂದರೆ ಈ ವದಂತಿಗಳನ್ನು ಇವರು ನಂಬಕ್ಕೆ ಹೋಗಲ್ಲ. ಅದು ಸಾಮಾನ್ಯವಾದಂತಹ ಸಂಗತಿ. ಚೆನ್ನಾಗಿರೋದನ್ನು ನೋಡಿದ್ರೆ ಇಲ್ಲದೇ ಇರೋ ಒಂದು ದೂರನ್ನು ಹೇಳೋದು, ಇಲ್ಲದೇ ಇರೋ ವಿಚಾರವನ್ನು ಹಬ್ಬಿಸೋದು. ಆದರೆ ಇವರು ಯಾವ ವಿಚಾರವನ್ನು ಕೇಳಲ್ಲ. ಯಾರೇನೇ ಹೇಳಿದ್ರು ಕೂಡ ಅದರ ಒಳಾರ್ಥವನ್ನು ಸಂಪೂರ್ಣವಾಗಿ ತಿಳ್ಕೊತಾರೆ. ಈ ಕಾರಣದಿಂದ ಕುಟುಂಬದ ಪ್ರತಿಯೊಂದು ವಿಚಾರದಲ್ಲಿಯೂ ಇವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇವರಿಂದಾನೇ ಉಳಿಯುತ್ತೆ, ಬೆಳೆಯುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಏನಾಗುತ್ತೆ, ಅನಿವಾರ್ಯವಾದ ಪರಿಸ್ಥಿತಿ ಉಂಟಾಗುತ್ತೆ. ಇವರಿಗೆ ತಿಳಿಯದಂತೆ ಇವರ ಹಿರಿಯ ಅಧಿಕಾರಿಗಳು ತಮ್ಮ ಸ್ಥಾನವನ್ನು ಇವರಿಗೆ ಬಿಟ್ಟುಕೊಡ್ತಾರೆ. ಇವರಿಗೆ ಯಾವುದೇ ಒಂದು ನಿರೀಕ್ಷೆ ಇರಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರತಿಯೊಂದು ಅನಿರೀಕ್ಷಿತ ಬೆಳವಣಿಗೆಗಳು ಉಂಟಾಗುತ್ತೆ. ಆ ಪ್ರತಿಯೊಂದು ಬೆಳವಣಿಗೆಗಳು ಸಹ ಇವರಿಗೆ ಒಂದು ರೀತಿ ವರಪ್ರದವಾಗಿರುತ್ತೆ. ಅಂದರೆ ಇವರು ಬಹುಕಾಲದಿಂದ ಒಂದು ನಿರೀಕ್ಷೆ ಅಂತೂ ಇರುತ್ತೆ, ಮೇಲ್ಮಟ್ಟದ ಒಂದು ಅಧಿಕಾರ ಸಿಗುತ್ತೆ ಅಂತ. ಇವತ್ತು ಅಚಾನಕ್ಕಾಗಿ ಸಿಗುತ್ತೆ. ಇಲ್ಲಿ ಪ್ರತಿಯೊಬ್ಬರೂ ಇವರನ್ನು ಮೆಚ್ಚುಮಲ್ಲ, ಇವರನ್ನು ಒಪ್ಪಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲವರಿಗೆ ಇವರನ್ನ ನೋಡಿದ್ರೆ ಸ್ವಲ್ಪ ಅಸೂಯೆ ಇರುತ್ತೆ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಆರಂಭಿಸುವುದಾಗಲಿ ಮುಗಿಸೋದಾಗಲಿ ಎಚ್ಚರಿಕೆಯಿಂದ ಮಾಡೋದು ತುಂಬ ಒಳ್ಳೆಯದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ನಿರೀಕ್ಷೆಗೂ ಮೀರಿದ ಆದಾಯ ಇರುತ್ತೆ. ಆರೋಗ್ಯದಲ್ಲಿ ಮಾತ್ರ ಗಂಟಲು ಅಥವಾ ಮೂಗಿಗೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ, ಎಚ್ಚರಿಕೆ ಇರುತ್ತೆ. ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುತ್ತೆ. ಅದರಲ್ಲೂ ಈ ಮಹಿಳಾ ಸದಸ್ಯರ ನಡುವೆ ಉತ್ತಮ ಒಡನಾಟ ಇರಲ್ಲ. ಎಲ್ಲರೂ ಒಳ್ಳೆಯದೇ ಇರ್ತಾರೆ. ಪ್ರತಿಯೊಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ, ಪ್ರೀತಿ ವಿಶ್ವಾಸ ಇರುತ್ತೆ. ಆದರೆ ಆಡುವ ಮಾತಿನ ಮೇಲೆ ಒಂದು ಆ ಕಂಟ್ರೋಲ್ ಇರಲ್ಲ. ದುಡುಕುತನದಿಂದ ಮಾತಾಡ್ತಾರೆ, ತಮ್ಮ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೇರ್ತಾರೆ. ಇದರಿಂದ ಏನಾಗುತ್ತೆ, ಸಣ್ಣ ಪುಟ್ಟ ವಿಚಾರಗಳು ಸಹ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಆದ್ದರಿಂದ ಮೊದಲು ನೀವು ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು.
ಅದು ಕುಟುಂಬದ ವಿಚಾರಕ್ಕೆ ಬಂದಾಗ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ನಿರ್ವಂಚನೆಯಿಂದ ಮಾಡ್ತೀರಿ. ಏನೇ ಮನಸ್ತಾಪ ಇದ್ದರೂ ಸರಿಯೇ, ನಿಮ್ಮ ಕುಟುಂಬದ ಸದಸ್ಯರಿಗೆ ಯಾವುದೇ ತೊಂದರೆ ಬಾರದಂತೆ ನೋಡ್ಕೋತೀರಿ. ಇದರಿಂದ ನಿಮ್ಮಲ್ಲಿ ಒಗ್ಗಟ್ಟರಿಗೆ ಕೊರತೆ ಇದ್ದರೂ ಕೂಡ ಸ್ವಾಭಿಮಾನಕ್ಕೆ ಖಂಡಿತವಾಗಲೂ ಕೊರತೆ ಇರಲ್ಲ. ನಿಮ್ಮ ಇಚ್ಛೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡಿಬೇಕು, ಆ ರೀತಿ ನೋಡ್ಕೋತೀರಿ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಅದರ ಮುಖ್ಯ ನಿಯಂತ್ರಣವನ್ನು ನೀವು ವಹಿಸ್ಕೋತೀರಿ. ಎಲ್ಲೂ ತಪ್ಪಾಗಬಾರ್ದು, ಎಲ್ಲೂ ಹಣಕಾಸಿನ ಕೊರತೆ ಉಂಟಾಗಬಾರ್ದು. ಅದು ನಿಮ್ಮ ಮುಖ್ಯವಾದಂತಹ ಗುರಿ ಇರುತ್ತೆ. ಅದೇ ಉದ್ಯೋಗದ ವಿಚಾರಕ್ಕೆ ಬಂದಾಗ ನಿಮಗೆ ಸ್ವಲ್ಪ ಈ ಸ್ವಾರ್ಥದ ಬುದ್ಧಿ ಸಹ ಇರುತ್ತೆ. ಬೇರೆಯವರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಲ್ಲ. ಬೇರೆಯವರು ಬಂದು ನಿಮ್ಮನ್ನು ಆಶ್ರಯಿಸಿದ್ರು ಕೂಡ ಅದಕ್ಕೆ ಜಾಸ್ತಿ ಹೊತ್ತನ್ನು ಕೊಡಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು ಅನ್ನುವಂತಹ ಮನಸ್ಥಿತಿಗೆ ತರುತ್ತೀರಿ. ಒಟ್ಟಾರೆ ಉದ್ಯೋಗ ಕ್ಷೇತ್ರದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಖಂಡಿತವಾಗಲೂ ಇವತ್ತು ಇರಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಇರುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಅನಾವಶ್ಯಕ ವಿಚಾರಗಳಿಗೆ ಹೆಚ್ಚಿನ ಈ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ. ಇದರಿಂದ ತಲೆನೋವಿನಿಂದ ಬರಳುವ ಸಾಧ್ಯತೆಗಳು ಕಂಡುಬರುತ್ತೆ. ಮೀನರಾಶಿಗೆ ಸಂಬಂಧಪಟ್ಟಂತೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಇದ್ದ ಒಂದು ಸವಾಲುಗಳು ಒಂದು ರೀತಿ ಆ ಮಂಜಿನಂತೆ ಕರಗಿ ಹೋಗುತ್ತೆ. ಕಾರಣ ಏನಪ್ಪ ಅಂದರೆ, ಈ ಕಾಲದಲ್ಲಿ ನೀವು ನೋಡಿರ್ಬೋದು, ಸಣ್ಣ ಪುಟ್ಟ ವಿಚಾರಗಳಾದರೂ ಕೂಡ ಒಂದು ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಲೇಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ, ಒಂದು ರೀತಿ ಜನಸಂಖ್ಯೆಯಷ್ಟೇ ಈ ರೋಗಗಳ ಸಂಖ್ಯೆನೂ ಹೆಚ್ಚೋಗಿವೆ ಇವಾಗ. ಆದ್ದರಿಂದ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ಭಯ ಇತ್ತು. ಆ ಭಯ ಇವತ್ತು ನಿವಾರಣೆ ಆಗಲಿದೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ತಾಯಿಯ ಜೊತೆ ವಿಶೇಷವಾದಂತಹ ಪ್ರೀತಿ ವಿಶ್ವಾಸ ಬರುತ್ತೆ. ಕುಟುಂಬದ ವಿಚಾರದಲ್ಲಿ ಯಾರು ಹೇಳಲಿ ಬಿಡಲಿ, ನೀವೇ ಸ್ವತಂತ್ರವಾಗಿ ನೀವೇ ಇಷ್ಟಪಟ್ಟು ಹಲವು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಪ್ರತಿಯೊಂದು ಕೆಲಸದಲ್ಲಿಯೂ ನಿರೀಕ್ಷಿತವಾದಂತಹ ಯಶಸ್ಸನ್ನು ಸಹ ನೀವು ಗಳಿಸ್ತೀರಿ. ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಇದ್ದರೆ ಬರೋ ವರಮಾನ ಖರ್ಚು ವೆಚ್ಚಕ್ಕೆ ಮಾತ್ರ ಸರಿ ಹೊಂದತ್ತೆ. ಆದ್ದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇರಲ್ಲ. ಒಂದು ರೀತಿಯ ಯೋಚನೆ ನಿಮ್ಮನ್ನು ಕಾಡುತ್ತೆ. ಹೊಸದಾಗಿ ಯಾವುದಾದರೊಂದು ವ್ಯಾಪಾರವನ್ನು ಆರಂಭಿಸುವಂತಹ ಒಂದು ಇಚ್ಛೆಯನ್ನು ತೋರ್ತೀರಿ. ಪಾಲುಗಾರಿಕೆಯ ವ್ಯಾಪಾರ ಆರಂಭವಾಗುವ ಸಾಧ್ಯತೆ ಇದೆ. ಅದು ನಿಮ್ಮ ಕುಟುಂಬದ ಸದಸ್ಯರ ಜೊತೆಯಲ್ಲಿ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ಆದರೆ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಒಂದು ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ಮುಂದುವರಿಯಲ್ಲ. ಆದರೆ ಯಶಸ್ಸನ್ನು ಕಾಣುತ್ತೆ. ನಿಧಾನಗತಿಯ ಪ್ರಗತಿ ಅಂತ ಕಂಡುಬರುತ್ತೆ. ಶಾಂತಿ ಸಹನೆಯಿಂದ ಇದ್ದಷ್ಟು ಇವತ್ತು ತುಂಬ ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಯಾವುದೇ ಒಂದು ತೊಂದರೆ ಎದುರಾದರೂ ಅದನ್ನು ಸರಿಪಡಿಸ್ಕೊಂಬಂತಹ ಒಂದು ಚತುರತೆ ನಿಮ್ಮಲ್ಲಿರುತ್ತೆ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅದರಲ್ಲೂ ಸಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಿದೆ.